ವೆಲ್ಕಮ್ ಟು ನೆಂಪಾಕ ಚಾನಲ್. ಹೆಸರುಬೇಳೆ ಕೋಸಂಬರಿನ ನಾವು ಹೇಗೆ ಮಾಡೋದು ಅಂತ ನಮ್ಮ ಚಾನಲ್ನಲ್ಲಿ ನೋಡೋಣ. ಗಣೇಶ ಹಬ್ಬದ ಚತುರ್ಥಿ ಇರೋದ್ರಿಂದ ಹೆಸರುಬೇಳೆ ಕೋಸಂಬರಿ ಬಂದು ಒಂದು ಸ್ಪೆಷಲ್ ರೆಸಿಪಿಯಾಗಿರುತ್ತೆ. ಸೊ ಹೆಸರುಬೇಳೆ ಕೋಸಂಬರಿ ಬಂದು ಭಾಳ ಒಳ್ಳೆಯದು ಕೂಡ, ಮತ್ತು ಹಬ್ಬಕ್ಕೆ ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ. ನೈವೇದ್ಯಕ್ಕಾಗಲಿ ಅಥವಾ ಬಂದಿದ್ದ ಗೆಸ್ಟಿಗೆ ಸೈಡ್ ಡಿಶ್ ಆಗಿ ಬಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಸೌತೆಕಾಯಿ ಒಂದು 2 ಕ್ಯಾರೆಟ್ ತೊಗೊಂಡಿದ್ದೀವಿ, ಒಂದು 4 ಹಸಿಮೆಣಸಿನ್ಕಾಯಿ, 1 ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀವಿ. ನಾವು ಕ್ಯಾರೆಟ್ನ ತುರಿದು ಮತ್ತು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ. 1 ಲೋಟಕ್ಕಾದ ಹೆಸರುಬೇಳೆನ ನಾವು ಚೆನ್ನಾಗಿ ತೊಳೆದು ಅದನ್ನು 1.5 ಅವರ್ ನೆನೆಸಿದ್ದೀವಿ. 1 ಅವರ್ ನೆನೆಸಿದ ಮೇಲೆ ಹೆಸರುಬೇಳೆ ಈ ರೀತಿ ಏನಂದರೆ, ಅದನ್ನು ಹೆಸರುಬೇಳೆ ನೀವು ಪ್ರೆಸ್ ಮಾಡಿದಾಗ ಅದು ಕಟ್ಟಾಗಬೇಕು ಅಥವಾ ಸ್ಮೂತಾಗಿರಬೇಕು. ಅದನ್ನು ನಾವು ನೋಡಿಕೊಂಡು ಅದನ್ನು ಕ್ಲೀನಾಗಿ ಇನ್ನೊಂದು ಸರ್ವಿಂಗ್ ಬೌಲ್ಗೆ ಅಥವಾ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದಕ್ಕೆ ಅರ್ಧ ನಿಂಬೆಹಣ್ಣಿನ ಹೋಳಿನ ರಸವನ್ನು ಸಂಪೂರ್ಣವಾಗಿ ಹಿಂಡಿಬಿಟ್ಟು ಆಮೇಲೆ ಕ್ಯಾರೆಟ್ನ ತುರಿಯನ್ನು ಅದಕ್ಕೆ ನಾವು ಸೇರಿಸ್ತಾ ಇದ್ದೀವಿ. ಕ್ಯಾರೆಟ್ನ ತುರಿ ಸೇರಿಸಿದ ನಂತರ ಹೆಚ್ಚಿಟ್ಕೊಂಡಾದ ಸೌತೆಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಆ ಸೌತೆಕಾಯಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ನಾವು ನಂತರ ಏನಿತ್ತ ಸ್ವಲ್ಪ ಕೊತ್ತಂಬರಿ ಏನಿದೆಯಲ್ಲ, 1 ಇಡೀ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ನಾವು ಇಲ್ಲಿ ಸೇರಿಸ್ಕೊತಾ ಇದ್ದೀವಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಇದಕ್ಕೆ ಆ್ಯಡ್ ಮಾಡೋಣ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ನಾವು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ರೆ ರುಚಿನೂ ಸೇರುತ್ತೆ. ನಾವು ಇಲ್ಲಿ ಸ್ಪೆಷಲ್ ಮಾಡಲಿಕ್ಕೆ ಏನು ಮಾಡಿದ್ದೀವಿ ಅಂದರೆ, ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸೂರ್ಯಕಾಂತಿ ಎಣ್ಣೆನ ಇದಕ್ಕೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸಿಡಿದ ನಂತರ ನೀವು ಇಲ್ಲಿ ಫ್ರೆಶ್ ಆದ ಕರಿಬೇವನ್ನು ಆ್ಯಡ್ ಮಾಡಿದ್ರೆ ಆ ಫ್ಲೇವರು ಮತ್ತು ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು 5ರಿಂದ 6 ಕರಿಬೇವಿನ ಎಲೆನ ಇದಕ್ಕೆ ಆ್ಯಡ್ ಮಾಡಿ, ಆಮೇಲೆ ಹೆಚ್ಚಿಟ್ಕೊಂಡಿದ್ದ ಹಸಿಮೆಣಸಿನ್ಕಾಯಿನ ಇದಕ್ಕೆ ನೀವು ಚೆನ್ನಾಗಿ ಆ್ಯಡ್ ಮಾಡಿ, ಅದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅದನ್ನು ನೆಕ್ಸ್ಟು ಕೋಸಂಬರಿಗೆ ಮಿಕ್ಸ್ ಮಾಡಬೇಕು. ಕೋಸಂಬರಿಗೆ ಇದನ್ನು ನೀವು ಮಿಕ್ಸ್ ಮಾಡಿ ಎಲ್ಲ ಏನು ಇಂಗ್ರೀಡಿಯೆಂಟ್ ಹಾಕಿದ್ವಲ್ಲ ಆ ಎಲ್ಲ ಇಂಗ್ರೀಡಿಯೆಂಟು ಎಲ್ಲ ಕಡೆಯೂ ಮಿಕ್ಸ್ ಆಗಿದ್ರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ಮತ್ತು ಹಬ್ಬದ ಅಡುಗೆ ಆಗಿರೋದ್ರಿಂದ ಇದನ್ನು ನೀವು ಬೇಗ ಕೂಡ ಮಾಡ್ಬೋದು. ಮತ್ತು ಇದನ್ನು ನೀವು ಒಂದು 2ರಿಂದ 3 ದಿನ ಫ್ರಿಡ್ಜ್ ಇದ್ದರೆ ಇಟ್ಕೊಂಡು ಧಾರಾಳವಾಗಿ ತಿನ್ಬೋದು. ಹೆಸರುಬೇಳೆ ಬಂದು ಬಹಳ ತಂಪು ಕೂಡ, ಆರೋಗ್ಯಕ್ಕೂ ಒಳ್ಳೆಯದು. ಇನ್ನೊಂದು, ನೀವು ಇದಕ್ಕೆ ಸ್ವಲ್ಪ ಹಸಿ ಕಾಯಿನ ಕೂಡ ಸ್ವಲ್ಪ ತುರ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೀವಿ. ಅದಾದಮೇಲೆ ನಾವು ನಿಮ್ಗೆ ಕೇಳ್ಕೊಳ್ಳೋದು ಅಂದರೆ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಕುಕಿಂಗ್, ಹ್ಯಾಪಿ ಗಣೇಶ ಚತುರ್ಥಿ.